ಎಲ್ಲೋ ಮಳೆ ಆದರೆ ಇನ್ನೆಲ್ಲೋ ಪ್ರವಾಹ ಆಗಿ ಬರುತ್ತೆ ಅನ್ನೋಂಥ ಮಾತಿನಂತೆ ಅಮೇರಿಕ ಮತ್ತು ಇರಾನ್ ಮಧ್ಯೆ ನಡೀತಕ್ಕಂಥ ಯುದ್ಧದಲ್ಲಿ ಬಳ್ಳಾರಿಯ ಮೂಲದವರು ಸಿಲುಕಿಕೊಂಡಿದ್ದಾರೆ. ದುಬೈ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಬಳ್ಳಾರಿಯ 30ಕ್ಕೂ ಹೆಚ್ಚು ಪ್ರವಾಸಿಗರು ನಿನ್ನೆಯಿಂದ ಅಲ್ಲಿ ಸಿಲುಕಿಕೊಂಡು ಪರದಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಬಳ್ಳಾರಿಯಲ್ಲಿ ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಪ್ರವಾಸದಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಬನ್ನಿ. ಸರ್, ಈಗ ನಿಮ್ಮ ತಮ್ಮಂದರು ಯಾವಾಗ ಪ್ರವಾಸಕ್ಕೆ ಹೋಗಿದ್ದರು, ಏನೆಲ್ಲ ಆಯಿತು, ಮಾತಾಡಿದ್ರೆ ಏನಾಯ್ತು ಸರ್? 20ನೇ ತಾರೀಕು ಇಲ್ಲಿಂದ ಪ್ರವಾಸ ಹೋಗಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿಂದ ಶಾರ್ಜಾಗೆ 25 ಬೆಳಗ್ಗೆಯಲ್ಲಿ ಇಳಿದಿದ್ದಾರೆ. ಇಳಿದಂತೆ ಎಲ್ಲ ಪ್ರವಾಸ ಮಾಡಿ ಎಲ್ಲ ದುಬೈ, ದುಬೈ, ಶಾರ್ಜಾ ಎಲ್ಲ ತಲಿಪ ನೋಡ್ಕೊಂಡು ಮತ್ತೆ ಪುನಃ ಶಾರ್ಜಾಕ್ಕೆ ಏರ್ಪೋರ್ಟಿಗೆ ಬಂದಿದ್ದಾರೆ 25ಕ್ಕೆ. ಅಲ್ಲಿ ಬಂದ ಸಮಯ 28ಕ್ಕೆ ಬಂದಿದ್ದಾರೆ. ಬಂದಂಥ ಸಮಯದಲ್ಲಿ ನೈಟ್ ಇದ್ದಕ್ಕಿಂತ 11 ಗಂಟೆ ನಾನು ಮಾತಾಡಿದೆ. ಫ್ಲೈಟ್ಗಳು ಬಂದಾಗಿದ್ದಂಗೆ ಇಲ್ಲ ಯಾವುದೇ ಫ್ಲೈಟ್ ಬುಕ್ ಆಗಿಲ್ಲ, ನಮಗೆ ರೈಟ್ ಟೈಮ್ ಅಂತ ಹೇಳಿದ್ದಾರೆ ಅಂತೇಳಿ ನಮ್ಮ ಬ್ರದರ್ ನಾಗಭೂಷಣ್ ಅಂತೇಳಿ ನಮ್ಮ ದೊಡ್ಡಪ್ಪನ ಮಗ ಮುನ್ಸಿಪಲ್ ಹೈಸ್ಕೂಲ್ನ ಒಂದು ಪ್ರಿನ್ಸಿಪಾಲರಾಗಿದ್ದರು. ಹಾಗಾಗಿ ಅವ್ರನ್ನ ನೇರ ಸಂಪರ್ಕ ಮಾಡಿದ್ದೇನೆ. ಇಲ್ಲ ಯಾವುದು ತೊಂದರೆ ಅಂದರೆ ತಕ್ಷಣ ಮತ್ತೆ ಒಂದು ಅರ್ಧ ಗಂಟೆ ಒಳಗೆ ಮತ್ತೆ ಫೋನ್ ಅವರೇ ಮಾಡಿದ್ರು. ಇಲ್ಲ ಎಲ್ಲ ಏರ್ಪೋರ್ಟಿಗೆ ಬಂದ್ ಮಾಡಿದ್ದಾರೆ, ಸುರಕ್ಷಿತ ಮತ್ತು ದುಬೈಗೆ ಹೋಗ್ತಾಯಿದ್ದೀವಿ ಅಂತೇಳಿ. ದುಬೈಗೆ ಹೋದ್ಮೇಲೆ ಇಲ್ಲ ನಮಗೆ ಅವ್ರು ರೂಮ್ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ಅನುಕೂಲ ಮಾಡಿದ್ದಾರೆ. ಎಲ್ಲ ಸೇಫ್ಟಿ ಆಗಿದ್ವಿ, ಯಾವುದೇ ಸಮಸ್ಯೆ ಇಲ್ಲ. ಬೆಳಗಿನ ಜಾವ ಆದ ತಕ್ಷಣ ಮತ್ತೆ ಫ್ಲೈಟ್ ಏನಾದರೂ ಬಿಟ್ಟರೆ ನಾವು ಆಲೋಚನೆ ಮಾಡ್ತಾಯಿದ್ದೆ ಅಂತ ಏರ್ಪೋರ್ಟ್ನಲ್ಲಿ ಹೇಳಿದಾರಂತೆ. ನಿನ್ನೆ ಒಂದು ವಿಡಿಯೋ ಕೊಟ್ಟು ಸರ್, ನಿಮ್ಮ ತಮ್ಮಂದರೆ ಮಾತಾಡಿದ ವಿಡಿಯೋದಲ್ಲಿ ನಮಗೆ ಎಲ್ಲಿ ವ್ಯವಸ್ಥೆ ಇಲ್ಲ, ಲಾಡ್ಜ್ ಮಾಡೋಕ್ಕೂ ದುಡ್ಡಿಲ್ಲ, ಸಮಸ್ಯೆ ಇದೆ, ಸರ್ಕಾರ ಸ್ಥಳೀಯ ಶಾಸಕರು ಸಹಾಯ ಮಾಡೋಕ್ಕಂತ ಒಂದು ವಿಡಿಯೋ ಮಾಡಿ ಹರಿಬಿಟ್ರು ಸರ್. ಇಲ್ಲ ಅದೇನೋ ನಾನು ನೋಡಿಲ್ಲ. ಎಲ್ಲ ರೂಮಿಗೆ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟಲ್ಲಿ ನಾವು 35 ಜನ ಬಳ್ಳಾರಿಯವರು, 15 ಜನ ಚಿತ್ರದುರ್ಗ ಜಿಲ್ಲೆಯಿಂದ ನಾವು ಹೋಗಿದ್ವಿ. ಎಲ್ಲ ಸೇಫ್ಟಿಯಾಗಿದ್ದೀವಿ ಅಂತ ನಾವು ಹೇಳಿದ್ರು. ಈಗ ತಾನೇ ಬೆಳಗಿನ ಜಾವ ನಾನು ಮಾತಾಡಿದೆ. ನೀವು ಬರೋಕ್ಕೆ ಮುಂಚಿತವಾಗಿ ಒಂದು 10 ನಿಮಿಷ ಮುಂಚೆ ಮಾತಾಡಿದೆ. ಇಲ್ಲ ಇಲ್ಲಿ ಇದ್ದೀವಿ ನಾವು, ಸದ್ಯಕ್ಕೆ ಯಾವುದೇ ನಮಗೆ ಮೆಸೇಜ್ ಬಂದಿಲ್ಲ. ಫ್ಲೈಟುಗಳು ಆಗಲಿ ನಮ್ಮ ಸರ್ಕಾರದಿಂದ ಎಲ್ಲ ನಾವು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಸೇಫ್ಟಿಯಾಗಿದ್ದೀವಿ ಸದ್ಯಕ್ಕೆ ಅಂತ ಅವ್ರು ಹೇಳಿದ್ದಾರೆ. ಸರ್, ಈಗ ಕಳೆದ ವಾರ ನೀವು ಟೂರ್ಗೆ ಹೋಗಿ ಸರ್, ನೀವು ಟೂರ್ಗೆ ಅಂತ ಸಂದರ್ಭದಲ್ಲಿ ದುಬೈ ಶಾರ್ಜಾ ಈ ಥರ ಏನಾದರೂ ವಾತಾವರಣ ಇತ್ತಾ ಸರ್? ನಾವು ದುಬೈಯಿಂದ ಇಲ್ಲಿ ಬಳ್ಳಾರಿಯಿಂದ 6 ಜನ ಹೋಗಿದ್ದೀವಿ. ನಾವು ನಮ್ಮ ಸ್ನೇಹಿತರು ಕಟ್ಟೇಗೌಡ ಮತ್ತು ಫ್ಯಾಮಿಲಿ, ರಾಮಕೃಷ್ಣ ಜೀವೇಶ್ವರ ಅಂತ ಫ್ಯಾಮಿಲಿ ಹೋಗಿದ್ವಿ. 19ಕ್ಕೆ ಹೋಗಿ ನಾವು 25ಕ್ಕೆ ಬಂದ್ವಿ. ಯಾವುದೇ ವಾತಾವರಣ ಇಲ್ಲಿ ಇರಲಿಲ್ಲ, ಯುದ್ಧದ ಭಯ ಭೀತಿರಲ್ಲ, ಯಾವುದಿರಲ್ಲ. ಭಾಳ ಆನಂದವಾಗಿ ನೋಡ್ಕೊಂಬಂದ್ವಿ. ಮತ್ತೊಮ್ಮೆ ಹೋಗ್ಬೇಕು ದುಬೈಗೆ ಎಂಬ ಇದು ಇತ್ತು. ಇದಾದಮೇಲೆ ಮತ್ತೆ ಎಲ್ಲರಿಗೆ ಭಯದ ವಾತಾವರಣ ಹುಟ್ಟಿದೆ. ಇವತ್ತು ನಿಮ್ಮ ತಮ್ಮರು ಮಾತಾಡಿ ಸರ್, ಸೇಫ್ಟಿಯಾಗಿ ಇವತ್ತು ಬೆಳಗಿನ ಜಾವ ನಾನು ಮಾತಾಡಿದ್ದೀನಿ, ಸೇಫ್ಟಿಯಾಗಿದ್ದೀವಲ್ಲ ಅಂತ ಹೇಳಿದ್ದಾರೆ ಅವರು. ಸರ್, ಇವರೇ ನಾಗೇಂದ್ರ ಅವರು ಭರತಡ್ಡಿ ಅಲ್ಲಿ ಇದ್ದಾರೆ ಅಂತ ಮಾತಿದೆ ಸರ್. ಅವರು ಅಂದರೆ ಬೇರೆ ಅವ್ರ ರೀತಿ ಬೇರೆ ಪ್ರವಾಸಕ್ಕೆ ಹೋಗಿದ್ದಾರೆ, ಅದನ್ನು ಕನೆಕ್ಟ್ ಆಗಿದ್ದಾರೆ ಅಂತ ಸರ್. ಇಲ್ಲ, ಭರತ್ ರೆಡ್ಡಿಯವರಲ್ಲಿರೋದು ಗೊತ್ತಿಲ್ಲ, ನಾಗೇಂದ್ರ ಅವರು ಮಾತಾಡೋದು ಗೊತ್ತಿಲ್ಲ. ಈಗ ತಾನು ಟಿ ವಿಯಲ್ಲಿ ನೋಡಿದೆ, ನಾಗೇಂದ್ರ ಇಲ್ಲ ಬಳ್ಳಾರಿಯಲ್ಲಿ 35 ಜನ ಮಾಹಿತಿ ತೆಗೆದುಕೊಂಡು ಸರ್ಕಾರಕ್ಕೆ ಒತ್ತಡ ಹಾಕ್ತಾಯಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಇಷ್ಟು ನಮಗೆ ಮಾಹಿತಿ. ಸೇಫ್ಟಿಯಾಗಿದ್ದಾರೆ, ಈಗ ಸೇಫ್ಟಿಯಾಗಿದ್ದಾರೆ. ಇದು ದುಬೈನಲ್ಲಿ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಕುಟುಂಬಸ್ಥರು ಮಾತಾಡ್ತಕ್ಕಂಥದ್ದು. ಈಗ ಕೆಲವೇ ನಿಮಿಷಗಳ ಕೆಳಗೆ ಕುಟುಂಬ ಸದಸ್ಯರ ಜೊತೆಗೆ ಮಾತಾಡಿದ್ದೇವೆ. ಎಲ್ಲರೂ ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಆದರೆ ಅವರು ಭಾರತಕ್ಕೆ ಬಂದು ಬಳ್ಳಾರಿ ತಲುಪೋವರೆಗೂ ಎಲ್ಲೋ ಒಂದು ಕಡೆ ಒಂದು ಸಣ್ಣದಾದಂಥ ಆತಂಕ ಇದ್ದೇ ಇರುತ್ತೆ. ಅದು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.